ಜೋಕರ್ ಅಂತ ಹೇಳಿದಂತ ಕುಮಾರಸ್ವಾಮಿ ಅವರ ಈ ಪದ ಪ್ರಯೋಗಕ್ಕೆ ಚಲುವರಾಯಸ್ವಾಮಿ ಕೂಡ ಮಾತನಾಡಿದ್ದಾರೆ. ಅವರೇನು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ? ಜೋಕರ್ ಪದಕ್ಕೆ ಕುಮಾರಸ್ವಾಮಿಯೇ ಹೆಚ್ಚು ಸೂಕ್ತ. ಆಡಳಿತಕ್ಕಾಗಿ ಯಾರ ಜೊತೆ ಬೇಕಾದರೂ ಕೂಡ ಹೋಗುವ ಅವರು ಜೋಕರ, ನಾನ್ ಜೋಕರ. ಕುಮಾರಸ್ವಾಮಿಯನ್ನು ನಾಯಕರನ್ನಾಗಿ ಮಾಡಲು ನಾವು ಸಾಥ್ ಕೊಟ್ವಾ ಇಲ್ವಾ? ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡ್ತಾರ ಅವರು? ಅವರಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ಚಟಗಳ ಬಗ್ಗೆ ಆತ್ಮಸಾಕ್ಷಿ ಕೇಳಿಕೊಳ್ಳಿ ಅವರು ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಪದೇ ಪದೇ ಕೆಣಕಿದ್ರೆ ಹೆದರಿ ಹೋಗಲ್ಲ, ನಾನು ಮುಖಾಮುಖಿ ಚರ್ಚೆಗೆ ತಯಾರಿದ್ದೀನಿ ಅಂತ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಇವರಿಬ್ಬರದ್ದು ಅವಾಗವಾಗ ಹಿಂಗೆ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಕಾರಣ ಅವರು ಜೊತೆಯಲ್ಲಿದ್ದಂಥವ್ರು ದೂರ ಆದಂಥ ಸಂದರ್ಭದಲ್ಲಿ ಅವಾಗವಾಗ ಪ್ರೀತಿನೂ ಉಕ್ಕಿ ಹರಿಯತ್ತೆ, ಜೊತೆಗೆ ಕೋಪನೂ ಹಂಗೆ ಬರ್ತಾ ಇರತ್ತೆ. ಅದನ್ನೆಲ್ಲ ಆಚೆ ಹಾಕಬೇಕು ಅಂದ್ರೆ ಈ ಮಾರ್ಗ ಅಂದೆ. ಜೋಕರ್ ಅಂತ ನಿನ್ನೆ ಪದ ಉಪಯೋಗಿಸಿರೋದು ನಾನು ವಾಟ್ಸಪ್ಪಲ್ಲಿ ನೋಡಿದೆ. ನಿಮಗೆ ಗೊತ್ತಿರಬೇಕು ಜೋಕರ್ ಅಂದ್ರೆ ಏನು. ರಮ್ಮಿ ಆಡ್ತಾರೆ, ನನಗೆ ಪೂರ್ತಿ ಬರಲ್ಲ ರಮ್ಮಿ. ಈ 3 ಲೀವ್ಸಲ್ಲೂ ರಮ್ಮಿ ಆಡ್ತಾರೆ. ಜೋಕರ್ ಇದ್ರೆ ಯಾವುದಕ್ಕೆ ಬೇಕಾದ್ರೂ ಸೇರಿಸ್ಬೋದು ಅಲ್ಲ. ಜೋಕರ್ಗೆ ಎಲ್ಲ ಇದಕ್ಕೂ ಬೆಲೆ. ಈಗ ಯಾರು ಜೋಕರು ಅಂತ ನಿಮಗೆ ಅರ್ಥ ಆಗಬೇಕು. ಯಾರ ಹತ್ರ ಹೋದ್ರೂ ಆಡಳಿತ ಮಾಡೋದು, ಬೈಕೊಂಬರೋದು ಅವ್ರ ಜೋಕರ, ನಾನ್ ಜೋಕರ್. ಈ ದೇಶದಲ್ಲಿ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಕರ್ನಾಟಕದ ಜನತಾ ದಳದ ಅಧಿಕಾರ ಮಾಡೋನಾಗ ಯಾವತ್ತು 120 ತಗೊಂಡು ಆಡಳಿತ ಮಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಸಹ ಯಾರ ಜೊತೆಲಾರು ಸೇರ್ಪಡೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಅದಕ್ಕೆ ಸೂಟ್ ಆಗ್ತಾರ, ನಾನು ಅದಕ್ಕೆ ಸೂಟ್ ಆಗ್ತೀನ, ನೀವೇ ಯೋಚನೆ ಮಾಡಬೇಕು. ಪಾಪ ನನಗೇನು ಗೊತ್ತಿಲ್ಲ. ಹಿಂದೆ ಒಬ್ಬರು ಹೇಳಿದ್ರು ನನಗೆ MLA ಅಂದರೆ ಏನು ಅಂತ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲದಲೇ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ MLA ಆಗಿ ಮಂತ್ರಿ ಆಗಿ MP ಆಗಿದ್ದೀನಿ. ಸೊ ಪಾಪ ಅವ್ರಿಗೆಲ್ಲ ಗೊತ್ತು. ನೋಡ್ರಿ, IITನ ಅವ್ರ ತಂದೆ ಯಾವತ್ತಾರು ಮಂಡ್ಯದಲ್ಲಿ ಕೊಡಿ ಅಂತ ಬರ್ದಿರೋ ಲೆಟ್ರ್ ಇದ್ರೆ ತಗೊಳ್ಳಿ. ಇದು ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದು. ಜೋಕರ್ ಅಂತಂದ್ರೆ ಅವರು ಇಸ್ಪೀಟ್ ಕಾರ್ಡ್ಗಳದ್ದೇನೋ ಮಾತಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಹಾಗಾಗಿ ಅವರು JDSನವ್ರು ಎಲ್ಲರ ಜೊತೆಗೆ ಸೇರ್ಕೊಳ್ತಾರೆ. ಕಾಂಗ್ರೆಸ್ಸು ಎಲ್ಲರ ಜೊತೆಗೆ ಸೇರ್ಕೊಂಡಿದೆಯಲ್ಲ, JDS ಜೊತೆಗೆ ಸೇರ್ಕೊಂಡಾಗ ಅದನ್ನೇನು ಹೇಳಬೇಕು?